ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಹಳ ನಿರೀಕ್ಷೆ ಇದ್ದಂತ T20 ಸ್ಕ್ವಾಡ್ ಏಷ್ಯಾ ಕಪ್ಗೆ ಅನೌನ್ಸ್ಮೆಂಟ್ ಆಗಿದೆ. 15 ಮೆಂಬರ್ಸ್ನ ಸ್ಕ್ವಾಡ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಜಿತ್ ಅಗರ್ಕರನ್ ಟೀಮ್. ಸೊ ಸ್ಕ್ವಾಡ್ ಹೇಗಿದೆ, 15 ಜನ ಯಾರ್ಯಾರು, ಏನ್ ಕಾಂಬಿನೇಷನ್, ಏನ್ ಸರ್ಪ್ರೈಸ್, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಟೋಟಲ್ 15 ಮೆಂಬರ್ಸ್ ಅಲ್ಲಿ ಕಾಂಬಿನೇಷನ್ ಹೇಗಿದೆ ಅಂತಂದ್ರೆ, ಇಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳನ್ನ ಸೇರಿ 7 ಜನ ಬ್ಯಾಟ್ಸ್ಮನ್ ಗಳನ್ನ, ಪ್ಯೂರ್ ಬ್ಯಾಟ್ಸ್ಮನ್ ಗಳನ್ನ ಆಡ್ ಮಾಡಿದ್ದಾರೆ. 3 ಜನ ಆಲ್ರೌಂಡರ್ಸ್ ಇದ್ದಾರೆ. ಅದ್ರಲ್ಲಿ ಇಬ್ರು ವೇಗಿಗಳು ಆಲ್ರೌಂಡರ್ಗಳು, ಒಬ್ರು ಸ್ಪಿನ್ನಿಂಗ್ ಆಲ್ರೌಂಡರ್. ಇನ್ನು 5 ಜನ ಪ್ಯೂರ್ ಬೌಲರ್ ಗಳನ್ನ ಸೆಲೆಕ್ಟ್ ಮಾಡಲಾಗಿದೆ. ಇನ್ನು ಬ್ಯಾಟಿಂಗ್ ಲೈನ್ ಅಪ್ ಹೇಗಿದೆ ಅಂತ ನೋಡೋಣ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಎಕ್ಸ್ಪೆಕ್ಟೆಡ್ ಓಪನಿಂಗ್ ಪ್ಲೇಯರ್. ಅವ್ರ ಜೊತೆಗೆ ಶುಭ್ಮಾನ್ ಗಿಲ್ ಎಂಟ್ರಿ ಆಗಿರೋದು T20 ಸೆಟಪ್ಗೆ. ಮತ್ತೆ ಇದೊಂದು ಸ್ಪೆಷಲ್ ಅಂತ ಹೇಳಬೇಕು. ಶುಭ್ಮಾನ್ ಗಿಲ್ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅಂದ್ರೆ ಇದು T20 ವರ್ಲ್ಡ್ ಕಪ್ಗೆ ಒಂದ್ ರೀತಿ ಫೌಂಡೇಶನ್ ಅಂತ ನಾವು ಅನ್ಕೋಬಹುದು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ ಬ್ಯಾಟ್ಸ್ಮನ್ ಅವ್ರ ಜೊತೆಗೆ, ಜಿತೇಶ್ ಶರ್ಮಾ ಬ್ಯಾಕಪ್ ವಿಕೆಟ್ ಕೀಪರ್ ಇದ್ದಾರೆ. ರಿಂಕು ಸಿಂಗ್ ಅವ್ರನ್ನ ಆಯ್ಕೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ವಾಷಿಂಗ್ಟನ್ ಸುಂದರ್ ಏನಾದ್ರೂ ಬರಬಹುದಾ, ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಅಂತ ಪ್ಲೇಯರ್ನ ಏನಾದ್ರೂ ಮಣೆ ಹಾಕ್ತಾರ ಅಂತ. ಬಟ್ ಇಲ್ಲ, ರಿಂಕು ಸಿಂಗ್ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆಸ್ ಅ ಫಿನಿಷರ್ ರೋಲ್ ಅವರು ನಿಭಾಯಿಸಬೇಕಾಗುತ್ತೆ. 3 ಜನ ಆಲ್ರೌಂಡರ್ಸ್ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ. ಇಬ್ರು ಫಾಸ್ಟ್ ಬೌಲಿಂಗ್, ಅದೇ ಪಾಂಡ್ಯ ಹಾಗೆ ದುಬೆ. ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಇದ್ದಾರೆ. ಇನ್ನು ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಒಬ್ರು ಮಿಸ್ಟ್ರಿ, ಇನ್ನೊಬ್ರು ಲೆಗ್ ಬ್ರೇಕ್ ಬೌಲರ್. ಸೊ ಇಬ್ರು ಆಯ್ಕೆ ಆಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಈ ಟೆಸ್ಟ್ ಸೀರೀಸ್ ಅಲ್ಲಿ ಇನ್ ಅಂಡ್ ಔಟ್ ಆಗ್ತಾ ಇದ್ರು, ಅವ್ರು ಆಡ್ತಾರಾ ಇಲ್ವಾ ಅಂತ. ಬಟ್ ಅವರು ಅವೈಲಬಲ್ ಇದೀನಿ ಅಂತ ಹೇಳಿದ್ರಂತೆ, ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ಅಡಿಷನ್, ಅವರು ಎಕ್ಸ್ಪೀರಿಯನ್ಸ್ ಏಷ್ಯಾ ಕಪ್ ಅಲ್ಲಿ ಬೇಕಾಗುತ್ತೆ. ಇನ್ನು ಹರ್ಷದೀಪ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸದ್ಯದ ಬೆಸ್ಟ್ T20 ಬೌಲರ್. ಹರ್ಷಿತ್ ರಾಣಾ, ಗೌತಮ್ ಗಂಭೀರ್ ಅವರ ಪಟ್ಟಾ ಶಿಷ್ಯ. ಬೌಲಿಂಗ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸೊ ಅವರ ಒಂದು ಡೀಸೆಂಟ್ ಟೀಮ್. ಬಟ್ ಹೇಗೆ ಫೈನಲ್ 11 ನ ಕಾಂಬಿನೇಷನ್ ಮಾಡ್ತಾರೆ, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಓಪನಿಂಗ್ ಇರ್ತಾರ, ಶುಭ್ಮಾನ್ ಗಿಲ್ ಏನಾದ್ರೂ ಓಪನ್ ಮಾಡ್ತಾರ, ತಿಲಕ್ ವರ್ಮಾ 1 ಡೌನ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಸೊ ಶುಭ್ಮಾನ್ ಏನಾದ್ರೂ 1 ಡೌನಿಗೆ ಬಂದ್ರೆ ತಿಲಕ್ ವರ್ಮಾ 4th ಹೋಗಿ 5ಗೆ ಸೂರ್ಯ ಬರ್ತಾರ ಅನ್ನೋದ್ರ ಬಗ್ಗೆ ಎಲ್ಲ ಪ್ರಶ್ನೆ ಇದೆ. ಸದ್ಯಕ್ಕೆ ಒಂದು ಒಳ್ಳೆ ಟೀಮ್ ತರ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು ಈ ಟೀಮ್? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.